ಹಾಯ್ ಥಿಂಕರ್ಸ್, ಸಕ್ಕರೆ ಇಲ್ಲದೆ ಪ್ರೆಸೆಂಟ್ ಯಾವುದೇ ರೀತಿಯ ಸಿಹಿ ತಿನಿಸುಗಳು ತಯಾರಾಗೋದಿಲ್ಲ. ಹಾಗಂತ ಸಕ್ಕರೆಯನ್ನು ಅಮೃತವಲ್ಲ. ಡಾಕ್ಟರ್ಸ್ ಪ್ರಕಾರ ಈ ಸಕ್ಕರೆ ಸ್ಲೋ ಪಾಯ್ಸನ್ ಅಂತೆ. ಹಾಗೂ ಈ ಸಕ್ಕರೆ ತಯಾರಿಯಲ್ಲಿ ಪ್ರಾಣಿಗಳ ಮೂಳೆಗಳನ್ನ ಕೂಡ ಬಳಸ್ತಾರಂತೆ. ಇದರಲ್ಲಿರುವ ನಿಜವೆಷ್ಟು ಅಂತ ತಿಳ್ಕೋಬೇಕು ಅಂದ್ರೆ ಸಕ್ಕರೆ ಹೇಗೆ ತಯಾರಾಗುತ್ತೆ ಅಂತ ನಾವು ತಿಳ್ಕೋಬೇಕು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಸಕ್ಕರೆಯ ಜೊತೆಗೆ ನೀವು ಪ್ರತಿದಿನ ನೋಡುವಂತಹ ಕೆಲವು ಪ್ರಾಡಕ್ಟ್ಸ್ ಅನ್ನ ಫ್ಯಾಕ್ಟರಿಯಲ್ಲಿ ಹೇಗೆ ತಯಾರಿ ಮಾಡ್ತಾರೆ ಅಂತ ನೋಡೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೆ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂಬರ್ 1, ಸಿಮೆಂಟ್. ಮೊದಲು ನಾವು ಕನ್ಸ್ಟ್ರಕ್ಷನ್ ಬಗ್ಗೆ ಮಾತನಾಡಿದ್ರೆ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಮೆಟೀರಿಯಲ್ ಸಿಮೆಂಟ್ ಆಗಿರುತ್ತೆ. ಸಿಮೆಂಟ್ ಇಲ್ಲದೆ ಪ್ರಸ್ತುತ ಯಾವುದೇ ಕನ್ಸ್ಟ್ರಕ್ಷನ್ ಪೂರ್ತಿ ಆಗೋದಿಲ್ಲ. ಆದ್ರೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಈ ಸಿಮೆಂಟ್ ಅನ್ನ ಫ್ಯಾಕ್ಟರಿಯಲ್ಲಿ ಹೇಗೆ ತಯಾರಿಸ್ತಾರೆ ಅಂತ? ಇದೊಂದು ಕಾಂಪ್ಲಿಕೇಟೆಡ್ ಪ್ರೋಸೆಸ್ ಆಗಿದೆ. ಯಾಕಂದ್ರೆ ಸಿಮೆಂಟ್ ತಯಾರಿಯಲ್ಲಿ ತುಂಬಾ ತರಹದ ಮೆಟೀರಿಯಲ್ಸ್ ಬೇಕಾಗುತ್ತೆ. ಅದರಲ್ಲಿ ಲೈಮ್ ಸ್ಟೋನ್, ಸಿಲಿಕಾ, ಅಲ್ಯೂಮಿನಿಯಂ ಇನ್ನಿತರೆ ಸಾಮಗ್ರಿಗಳು ಬೇಕಾಗುತ್ತೆ. ಮೊದಲಿಗೆ ಲೈಮ್ ಸ್ಟೋನ್ ಬಗ್ಗೆ ಮಾತನಾಡೋಣ. ಇದನ್ನ ಬೆಟ್ಟಗಳಿಂದ ಸಂಗ್ರಹಿಸಲಾಗುತ್ತೆ. ಅದಕ್ಕೆ ಬೆಟ್ಟಗಳನ್ನ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡ್ತಾರೆ. ಈ ರೀತಿಯಲ್ಲಿ ಸಿಕ್ಕ ಲೈಮ್ ಸ್ಟೋನ್ ಅನ್ನ ಟ್ರಕ್ಸ್ ಗಳಲ್ಲಿ ಲೋಡ್ ಮಾಡ್ಕೊಂಡು ಫ್ಯಾಕ್ಟರಿಗೆ ತೆಗೆದುಕೊಂಡು ಬರ್ತಾರೆ. ಲೈಟ್ ರೆಡ್ ಕ್ಲೇ ಹಾಗೂ ರೆಡ್ ಮಡ್ ಅನ್ನ ಭೂಮಿಯನ್ನ ಹಾಗೆದು ತೆಗೆದುಕೊಂಡು ಬರ್ತಾರೆ. ಇವೆಲ್ಲ ಫ್ಯಾಕ್ಟರಿಗೆ ಬಂದ್ಮೇಲೆ ಒಂದು ದೊಡ್ಡ ಗ್ರೈಂಡರ್ ಮಷೀನ್ ಅಲ್ಲಿ ಹಾಕಲಾಗುತ್ತೆ. ಈ ಮಷೀನ್ ಎಷ್ಟೊಂದು ಪವರ್ಫುಲ್ ಅಂದ್ರೆ ಈ ಎಲ್ಲಾ ಮೆಟೀರಿಯಲ್ಸ್ ಅನ್ನ ಕ್ರಶ್ ಮಾಡುತ್ತೆ. ನಂತರ ಆ ಮೆಟೀರಿಯಲ್ಸ್ ಅನ್ನ ಒಂದು ಬಟ್ಟಿಯಲ್ಲಿ ಹಾಕಿ 1450 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಅಲ್ಲಿ ಬಾಯಿಲ್ ಮಾಡಲಾಗುತ್ತೆ. ಇದರಿಂದ ಒಂದು ಹೊಸ ಕಾಂಪೌಂಡ್ ತಯಾರಾಗುತ್ತೆ. ಆದ್ರೆ ಆ ಮೆಟೀರಿಯಲ್ ಇನ್ನು ಚಿಕ್ಕ ಚಿಕ್ಕ ಕಲ್ಲುಗಳ ರೂಪದಲ್ಲಿರುತ್ತೆ. ಇದನ್ನ ಕ್ರಿಂಕಲ್ ಅಂತ ಕರೀತಾರೆ. ಇದನ್ನ ಪೌಡರ್ ಆಗಿ ಮಾಡೋದಕ್ಕೆ ಮತ್ತೊಂದು ಗ್ರೈಂಡರ್ ನಲ್ಲಿ ಹಾಕ್ತಾರೆ. ಅದರ ಜೊತೆಗೆ ಜಿಪ್ಸಮ್ ಅನ್ನ ಆಡ್ ಮಾಡಲಾಗುತ್ತೆ. ಯಾಕಂದ್ರೆ ಸಿಮೆಂಟ್ ಅನ್ನ ಮಿಕ್ಸ್ ಮಾಡುವಾಗ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವೇಳೆ ಈ ಜಿಪ್ಸಮ್ ಅನ್ನ ಆಡ್ ಮಾಡ್ಲಿಲ್ಲ ಅಂದ್ರೆ ಸಿಮೆಂಟ್ ಅನ್ನ ನೀರಿನಲ್ಲಿ ಮಿಕ್ಸ್ ಮಾಡಿದ ತಕ್ಷಣ ಗಟ್ಟಿ ಆಗೋಗುತ್ತೆ. ಆ ರೀತಿ ಸಿಮೆಂಟ್ ಬೇಗ ಗಟ್ಟಿ ಆಗದೆ ಇರೋ ತರ ಈ ಜಿಪ್ಸಮ್ ನೋಡಿಕೊಳ್ಳುತ್ತೆ. ಇದರಿಂದ ಸುಲಭವಾಗಿ ಕನ್ಸ್ಟ್ರಕ್ಷನ್ ಅಲ್ಲಿ ಸಿಮೆಂಟ್ ಅನ್ನ ಬಳಸಬಹುದು. ಈ ಜಿಪ್ಸಮ್ ಆಡ್ ಮಾಡಿದ ಕೂಡಲೇ ಸಿಮೆಂಟ್ ತಯಾರಾಗುತ್ತೆ. ನಂಬರ್ 2, ಟೂತ್ ಪೇಸ್ಟ್. ನಾವು ಪ್ರತಿದಿನ ಟೂತ್ ಪೇಸ್ಟ್ ಅನ್ನ ಬಳಸ್ತೀವಿ. ಆದ್ರೆ ನಿಮಗೆ ಗೊತ್ತಾ ಈ ಟೂತ್ ಪೇಸ್ಟ್ ಅನ್ನ ಹೇಗೆ ತಯಾರಿ ಮಾಡ್ತಾರೆ ಅಂತ? ಯಾವುದೇ ಟೂತ್ ಪೇಸ್ಟ್ ಅನ್ನ ತಯಾರಿಸಲು ಮುಖ್ಯವಾಗಿ 3 ಪದಾರ್ಥಗಳು ಬೇಕಾಗುತ್ತೆ. ಅವು ಜೆಂಥಾನ್ ಗಮ್, ಕ್ಯಾಲ್ಸಿಯಂ ಕಾರ್ಬೋನೇಟ್ ಹಾಗೂ ಅಲ್ಯೂಮಿನಿಯಂ ಹೈಡ್ರೋ ಆಕ್ಸೈಡ್ ಅನ್ನ ಬಳಸ್ತಾರೆ. ಇವುಗಳ ಕೆಲಸವೇನಂದ್ರೆ ನಮ್ಮ ಹಲ್ಲುಗಳನ್ನ ಬಲಿಷ್ಠವಾಗಿ ಮಾಡೋದು, ಹುಳ ಬೀಳದಂತೆ ಮಾಡೋದು ಮತ್ತು ಹಲ್ಲುಗಳ ಪಾಲಿಶ್ ಅನ್ನ ಮಾಡುತ್ತೆ. ಮೊದಲಿಗೆ ಈ 3 ಪದಾರ್ಥಗಳನ್ನ ಒಂದು ಮಿಕ್ಸರ್ ನಲ್ಲಿ ಹಾಕಿ ಮಿಕ್ಸ್ ಮಾಡಲಾಗುತ್ತೆ. ಅದು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ SLS ಅನ್ನುವ ಒಂದು ಕೆಮಿಕಲ್ ಅನ್ನ ಆಡ್ ಮಾಡ್ತಾರೆ. ಇದು ಹಲ್ಲು ಉಜ್ಜುವಾಗ ನೊರೆ ಬರುವ ತರ ಮಾಡುತ್ತೆ. ಅದರ ಜೊತೆಗೆ ಬಾಯಲ್ಲಿರುವ ಕೊಳೆಯನ್ನ ಕ್ಲೀನ್ ಮಾಡೋಕೆ ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ. ಈ ಪ್ರೋಸೆಸ್ ಆದ್ಮೇಲೆ ಅದು ಒಂದು ಥಿಕ್ ಪೇಸ್ಟ್ ರೂಪಕ್ಕೆ ಬರುತ್ತೆ. ಆದ್ರೆ ಆ ಪೇಸ್ಟ್ ತುಂಬಾನೇ ವೇಗವಾಗಿ ಡ್ರೈ ಆಗುತ್ತೆ. ಇದರಿಂದ ಈ ಪೇಸ್ಟ್ ಗೆ ಸೋರ್ಬಿಟೋಲ್ ಲಿಕ್ವಿಡ್ ಅನ್ನ ಆಡ್ ಮಾಡ್ತಾರೆ. ಇದು ಪೇಸ್ಟ್ ಅನ್ನ ಡ್ರೈ ಆಗದೇ ಇರೋ ತರ ನೋಡಿಕೊಳ್ಳುತ್ತೆ. ಜೊತೆಗೆ ಈ ಕೆಮಿಕಲ್ ಟೇಸ್ಟ್ ಕೂಡ ತುಂಬಾನೇ ಸ್ವೀಟ್ ಆಗಿರುತ್ತೆ. ಇದರಿಂದ ಟೂತ್ ಪೇಸ್ಟ್ ತುಂಬಾನೇ ಟೇಸ್ಟಿ ಆಗಿ ಬದಲಾಗುತ್ತೆ. ನಂತರ ಈ ಎಲ್ಲಾ ಮೆಟೀರಿಯಲ್ಸ್ ಅನ್ನ ಮತ್ತೆ ಮಿಕ್ಸರ್ ನಲ್ಲಿ ಹಾಕಿ ಮಿಕ್ಸ್ ಮಾಡ್ತಾರೆ. ಇದರಿಂದ ಸ್ಮೂತ್ ಆಗಿರುವ ಪೇಸ್ಟ್ ತಯಾರಾಗುತ್ತೆ. ಇದ್ರ ಜೊತೆಗೆ ಈ ಪೇಸ್ಟ್ ನಲ್ಲಿ ಕಲರ್ ಮತ್ತು ಫ್ಲೇವರ್ ಅನ್ನ ಆಡ್ ಮಾಡ್ತಾರೆ. ಈ ರೀತಿಯಲ್ಲಿ ಟೂತ್ ಪೇಸ್ಟ್ ತಯಾರಾಗುತ್ತೆ. ನಂತರ ದೊಡ್ಡ ದೊಡ್ಡ ಕಂಟೈನರ್ಸ್ ನಲ್ಲಿ ಸ್ಟೋರ್ ಮಾಡ್ಕೊಂಡು ಅಲ್ಲಿಂದ ಪ್ಯಾಕಿಂಗ್ ಆಗಿ ಮಾರ್ಕೆಟ್ ಗೆ ಬರುತ್ತೆ. ನಂಬರ್ 3, ಶುಗರ್ ಮೇಕಿಂಗ್ ಪ್ರೋಸೆಸ್. ಸಕ್ಕರೆ ತಯಾರಿಯಲ್ಲಿ ಕಬ್ಬನ್ನ ಬಳಸ್ತಾರೆ ಅಂತ ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಅದೇ ರೀತಿಯಲ್ಲಿ ಮೊದಲು ಹೊಲದಲ್ಲಿ ಬೆಳೆದಿರುವ ಕಬ್ಬಿನ ಬೆಳೆಯನ್ನ ಕತ್ತರಿಸಿ ಟ್ರ್ಯಾಕ್ಟರ್ ಅಥವಾ ಇತರೆ ವಾಹನಗಳ ಮೂಲಕ ಕಬ್ಬನ್ನ ಶುಗರ್ ಫ್ಯಾಕ್ಟರಿಗೆ ತೆಗೆದುಕೊಂಡು ಬರ್ತಾರೆ. ನಂತರ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕಬ್ಬನ್ನ ಕನ್ವೇಯರ್ ಬೆಲ್ಟ್ ನಲ್ಲಿ ಹಾಕ್ತಾರೆ. ಈ ಕನ್ವೇಯರ್ ಬೆಲ್ಟ್ ಎಲ್ಲಾ ಕಬ್ಬನ್ನ ಫ್ಯಾಕ್ಟರಿ ಒಳಗೆ ತೆಗೆದುಕೊಂಡು ಹೋಗುತ್ತೆ. ಉದ್ದವಾಗಿರುವ ಕಬ್ಬಿನ ಕಡ್ಡಿಗಳನ್ನ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಬೇಕಾಗಿ ಬರುತ್ತೆ. ಅದಕ್ಕೆ ಇಂಟ್ರೆಸ್ಟ್ ನಲ್ಲಿರುವ ಕಟಿಂಗ್ ಮಷೀನ್ ಒಳಗಡೆಯಿಂದ ಈ ಕಬ್ಬು ಹೋಗುವಾಗಲೇ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕಟ್ ಆಗಿ ಬಿಡುತ್ತೆ. ಈ ರೀತಿ ಮಾಡೋದು ತುಂಬಾನೇ ಮುಖ್ಯ. ಯಾಕಂದ್ರೆ ಕಬ್ಬು ಹೆಚ್ಚು ಉದ್ದವಾಗಿದ್ರೆ ಮಷೀನ್ ಒಳಗೆ ಸಿಕ್ಕಿ ಬೀಳುವ ಚಾನ್ಸ್ ಇರುತ್ತೆ. ಅದಕ್ಕೆ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕಟ್ ಮಾಡ್ತಾರೆ. ಒಂದು ಕನ್ವೇಯರ್ ಬೆಲ್ಟ್ ನ ಮೂಲಕ ಮುಂದಿನ ಪ್ರೋಸೆಸ್ ಗೆ ಕಳಿಸ್ತಾರೆ. ಅಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಮಿಕ್ಸ್ ಮಾಡಿರುವ ನೀರಿನಲ್ಲಿ ಆ ಕಬ್ಬಿನ ಪೀಸ್ ಗಳನ್ನ ತೊಳೆಯಲಾಗುತ್ತೆ. ಆ ನಂತರ ಒಂದು ದೊಡ್ಡ ಶೆಡ್ಡರ್ ಮಷೀನ್ ಅಲ್ಲಿ ಹಾಕ್ತಾರೆ. ಆಗ ಮಷೀನ್ ಅಲ್ಲಿರುವ ಪವರ್ಫುಲ್ ರೋಲರ್ಸ್ ಕಬ್ಬಿನಲ್ಲಿರುವ ಎಲ್ಲಾ ರಸವನ್ನ ಬೇರ್ಪಡಿಸುತ್ತೆ. ಈ ರೀತಿ ಕಬ್ಬಿನ ರಸ ಬೇರ್ಪಡಿಸಿದ್ಮೇಲೆ ಉಳಿದಿರುವ ವೇಸ್ಟ್ ಮೆಟೀರಿಯಲ್ ಅನ್ನ ಕೂಡ ಅವರು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋದಿಲ್ಲ. ಪ್ರತಿದಿನ ಸಿಗುವ ಈ ಸಾವಿರಾರು ಟನ್ಗಳ ವೇಸ್ಟ್ ನಲ್ಲಿ ಸ್ವಲ್ಪ ಭಾಗವನ್ನ ಕಾಂಪೋಸ್ಟ್ ತಯಾರಿ ಮಾಡುವ ಕಂಪನಿಗಳು ಖರೀದಿ ಮಾಡ್ತವೆ. ಇನ್ನು ಉಳಿದಿರುವ ವೇಸ್ಟ್ ಅನ್ನ ಬಿಸಿಲಿಗೆ ಒಣಗಿಸಿ ಅದೇ ಫ್ಯಾಕ್ಟರಿಯಲ್ಲಿ ಇಂಧನವಾಗಿ ಬಳಸ್ತಾರೆ. ಜೊತೆಗೆ ಈ ವೇಸ್ಟ್ ಅನ್ನ ಪೇಪರ್ ಮೇಕಿಂಗ್ ನಲ್ಲಿ ಕೂಡ ಬಳಸ್ತಾರೆ. ಈ ಕಬ್ಬಿನ ರಸವನ್ನ
ಮುಂದಿನ ಪ್ರೋಸೆಸ್ಗೆ ಕಳ್ಸೋಕು ಮೊದಲು ಲ್ಯಾಬ್ ನಲ್ಲಿ ಅದರ ಕ್ವಾಲಿಟಿ ಚೆಕ್ ಅನ್ನ ಮಾಡ್ತಾರೆ. ಯಾಕಂದ್ರೆ ಒಂದು ವೇಳೆ ಇದರಲ್ಲಿ ಯಾವುದೇ ರೀತಿಯ ವಿಷಪೂರಿತ ಪದಾರ್ಥ ಮಿಕ್ಸ್ ಆಗಿದ್ರೆ ತುಂಬಾ ಜನರ ಪ್ರಾಣವನ್ನ ತೆಗೆಯಬಲ್ಲದು. ಅದಕ್ಕೆ ಪ್ರತಿ ಸಾರಿ ತಪ್ಪದೇ ಕ್ವಾಲಿಟಿ ಟೆಸ್ಟ್ ಮಾಡಲಾಗುತ್ತೆ. ಬೈ ಮಿಸ್ಟೇಕ್ ಅದರಲ್ಲಿ ಏನಾದ್ರೂ ವಿಷ ಪದಾರ್ಥ ಸಿಕ್ಕರೆ ಅಲ್ಲಿರುವ ಎಲ್ಲಾ ಕಬ್ಬಿನ ರಸವನ್ನ ಬಿಸಾಕಲಾಗುತ್ತೆ. ಕ್ವಾಲಿಟಿ ಟೆಸ್ಟ್ ಅಲ್ಲಿ ಪಾಸ್ ಆದ್ಮೇಲೆ ಒಂದು ದೊಡ್ಡ ಬಾಯ್ಲಿಂಗ್ ಟ್ಯಾಂಕ್ ನಲ್ಲಿ ಕಬ್ಬಿನ ರಸವನ್ನ ಹಾಕಿ ಬಾಯ್ಲ್ ಮಾಡ್ತಾರೆ. ಅದು ಕೂಡ ಕಬ್ಬಿನ ರಸ ಥಿಕ್ ಲಿಕ್ವಿಡ್ ಆಗೋವರೆಗೂ ಬಾಯ್ಲ್ ಮಾಡ್ತಾರೆ. 2 ಗಂಟೆಗಳ ಕಾಲ ಬಾಯ್ಲ್ ಆದ್ಮೇಲೆ ಆಲ್ಕಲೈಸೇಷನ್ ಮತ್ತು ಬ್ಲೀಚಿಂಗ್ ಪ್ರೋಸೆಸ್ ಗಾಗಿ ಸಲ್ಫರ್ ಡೈಆಕ್ಸೈಡ್, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದ್ರೆ ಸುಣ್ಣವನ್ನ ಹಾಕಿ 45 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಇದರಿಂದ ಲಿಕ್ವಿಡ್ ನಲ್ಲಿರುವ ಸ್ವಲ್ಪ ಪ್ರಮಾಣದ ವೇಸ್ಟ್ ಎಲ್ಲ ಮೇಲ್ಗಡೆ ಒಂದು ಲೇಯರ್ ಆಗಿ ಕ್ರಿಯೇಟ್ ಆಗುತ್ತೆ. ಅದರ ಮೇಲೆ ತಿರುಗ್ತಾ ಇರುವ ಈ ಮಷಿನ್ ನಿಧಾನಕ್ಕೆ ಆ ಲೇಯರ್ ಅನ್ನ ಪೂರ್ತಿಯಾಗಿ ಹೊರಗಡೆ ಹಾಕುತ್ತೆ. ಈ ರೀತಿ ಹೊರಗಡೆ ಬಂದ ವೇಸ್ಟ್ ಪೂರ್ತಿಯಾಗಿ ಒಣಗಿದ್ಮೇಲೆ ಅದನ್ನ ಕೂಡ ಇಂಧನವಾಗಿ ಬಳಸ್ತಾರೆ. ನಂತರ ಉಳಿದ ಲಿಕ್ವಿಡ್ ಅನ್ನ ಒಂದು ದೊಡ್ಡ ಎವಾಪರೇಟ್ ಟ್ಯಾಂಕ್ ಒಳಗಡೆ ಕಳಿಸ್ತಾರೆ. ಅಲ್ಲಿ ಮತ್ತೆ ಆ ಲಿಕ್ವಿಡ್ ಅನ್ನ ಬಾಯ್ಲ್ ಮಾಡಿದ ನಂತರ ಅದರಲ್ಲಿರುವ ಹೆಚ್ಚು ಪ್ರಮಾಣದ ನೀರಿನಂಶ ಎವಾಪರೇಟ್ ಆಗಿ ಕೆಳಗಡೆ ಕೇವಲ ಶುಗರ್ ಸಿರಪ್ ಮಾತ್ರ ಉಳಿಯುತ್ತೆ. ಈಗ ಅದಕ್ಕೆ ಕ್ರಿಸ್ಟಲ್ ರೂಪ ಮತ್ತು ಬಿಳಿ ಬಣ್ಣವನ್ನ ಕೊಡೋದಕ್ಕೆ ಅದರಲ್ಲಿ ಸುಕ್ರೋಜಿನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಈ ಮಷಿನ್ ವೇಗವಾಗಿ ತಿರುಗುವಾಗ ಅದರಲ್ಲಿರುವ ಶುಗರ್ ಸಿರಪ್ ಅನ್ನೋದು ಬಿಳಿ ಬಣ್ಣದ ಕ್ರಿಸ್ಟಲ್ ರೂಪಕ್ಕೆ ಬರುತ್ತೆ. ಈಗ ಇದರಲ್ಲಿ ಇನ್ನು ತೇವಾಂಶ ಇರುತ್ತೆ. ಆಗ ಕಂಟಿನ್ಯೂ ಆಗಿ ತಿರುಗ್ತಾ ಇರುವ 120 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರುವ ಈ ಡ್ರಮ್ಸ್ ಗಳಲ್ಲಿ ಹಾಕಿ ಚೆನ್ನಾಗಿ ತಿರುಗಿಸ್ತಾರೆ. ಈ ರೀತಿ 15 ನಿಮಿಷಗಳ ಕಾಲ ತಿರುಗಿಸಿದ ಮೇಲೆ ಅದರಲ್ಲಿರೋ ತೇವಾಂಶವೆಲ್ಲ ಹೋಗುತ್ತೆ. ಈ ರೀತಿ ತಯಾರಾದ ಸಕ್ಕರೆಯನ್ನ ಬೇರೆ ಬೇರೆ ಜರಡಿಗಳಲ್ಲಿ ಹಾಕಿ ಜರಡಿ ಹಿಡಿತಾರೆ. ಆಗ 3 ತರಹದ ಸಕ್ಕರೆ ಸಿಗುತ್ತೆ. ಅಂದ್ರೆ ಎಸ್ ಸೈಜ್, ಎಂ ಸೈಜ್ ಹಾಗೂ ಎಲ್ ಸೈಜ್ ನಲ್ಲಿರುವ ಸಕ್ಕರೆ ತಯಾರಾಗುತ್ತೆ. ಹೆಚ್ಚು ಕಡಿಮೆ 1 ಕ್ವಿಂಟಲ್ಗೆ ಅಂದ್ರೆ 100 ಕೆಜಿ ಕಬ್ಬಿನಲ್ಲಿ 11 ರಿಂದ 13 ಕೆಜಿ ಅಷ್ಟು ಸಕ್ಕರೆ ತಯಾರಾಗುತ್ತೆ. ಆದ್ರೆ ಕೆಲವು ಆರ್ಟಿಕಲ್ಸ್ ನಲ್ಲಿ ಸಕ್ಕರೆಯನ್ನ ತಯಾರಿಸುವಾಗ ಪ್ರಾಣಿಗಳ ಮೂಳೆಗಳನ್ನ ಬಳಸ್ತಾರೆ ಅಂತ ಬರೆದಿದ್ದಾರೆ. ಹೌದು, ಅದು ಕೂಡ ನಿಜಾನೇ. ಸಕ್ಕರೆಗೆ ಬಿಳಿ ಬಣ್ಣವನ್ನ ಕೊಡಲು ಪ್ರಾಣಿಗಳ ಮೂಳೆಯಿಂದ ತಯಾರಿಸಿದ ಚಾರ್ಕೋಲ್ ಅನ್ನ ಬಳಸ್ತಾರೆ. ಆದ್ರೆ ಪ್ರೆಸೆಂಟ್ ಇಂಡಿಯಾದಲ್ಲಿ ಪ್ರಾಣಿಗಳ ಮೂಳೆಯಿಂದ ತಯಾರಿಸಿದ ಈ ಚಾರ್ಕೋಲ್ ಅನ್ನ ಸಕ್ಕರೆ ತಯಾರಿಯಲ್ಲಿ ಬಳಸ್ತಾ ಇಲ್ಲ. ಅದರ ಬದಲಿಗೆ ಸಲ್ಫರ್ ಡೈಆಕ್ಸೈಡ್ ಮತ್ತು ಸುಣ್ಣವನ್ನ ಬಳಸ್ತಾ ಇದ್ದಾರೆ. ಈ ರೀತಿಯಲ್ಲಿ ತಯಾರಾದ ಸಕ್ಕರೆಯನ್ನ ಪ್ಯಾಕೇಜ್ ಮಾಡಿ ಮಾರುಕಟ್ಟೆಗೆ ಕಳಿಸ್ತಾರೆ. ನಂಬರ್ 4, ಟಾಲ್ಕಮ್ ಪೌಡರ್ ಮೇಕಿಂಗ್ ಪ್ರೋಸೆಸ್. ಕಲ್ಲುಗಳನ್ನ ಪುಡಿ ಮಾಡಿ ಯಾವ ರೀತಿ ಪೌಡರ್ ಅನ್ನ ತಯಾರಿಸ್ತಾರೆ ಅಂತ ನೋಡೋಣ ಬನ್ನಿ. ಟಾಲ್ಕಮ್ ಪೌಡರ್ ಅನ್ನ ತಯಾರಿಸಲು ಮೊದಲಿಗೆ ಬೆಟ್ಟಗಳನ್ನ ಹೊಡೆದು ಸಾಫ್ಟ್ ಆಗಿರುವಂತಹ ಕಲ್ಲುಗಳನ್ನ ಹೊರಗಡೆ ತೆಗಿತಾರೆ. ಆ ಸಾಫ್ಟ್ ಆಗಿರುವ ಕಲ್ಲುಗಳನ್ನ ಟಾಲ್ಕ್ ಸ್ಟೋನ್ಸ್ ಅಥವಾ ಟಾಲ್ಕಮ್ ಸ್ಟೋನ್ ಅಂತ ಕರೀತಾರೆ. ಈ ಕಲ್ಲಿನಲ್ಲಿ ಕ್ಲೋರೈಟ್, ಕಾರ್ಬೋನೇಟ್ ಹಾಗೂ ಟಾಲ್ಕ್ ರೀತಿಯ ಎಲಿಮೆಂಟ್ಸ್ ಇರುತ್ತೆ. ಇದರಿಂದ ಈ ಪೌಡರ್ ಅನ್ನ ಟಾಲ್ಕಮ್ ಪೌಡರ್ ಅಂತ ಕರೀತಾರೆ. ಈ ಕಲ್ಲುಗಳನ್ನ ಮೊದಲಿಗೆ ಗ್ರೈಂಡರ್ ನಲ್ಲಿ ಹಾಕಿ ಚಿಕ್ಕ ಚಿಕ್ಕ ಪೀಸ್ ಗಳಾಗಿ ಮಾಡ್ತಾರೆ. ಆಮೇಲೆ ಕನ್ವೇಯರ್ ಬೆಲ್ಟ್ ನ ಸಹಾಯದಿಂದ ವೇಸ್ಟ್ ಕಲ್ಲುಗಳನ್ನ ಸಪರೇಟ್ ಮಾಡ್ತಾರೆ. ನಂತರ ಈ ಕಲ್ಲುಗಳ ಪೀಸಸ್ ಅನ್ನ ಮಿಕ್ಸಿಂಗ್ ಮಷೀನ್ ನಲ್ಲಿ ಹಾಕಿ ಮೃದುವಾದ ಪೌಡರ್ ಆಗಿ ಮಾಡ್ತಾರೆ. ಇದರ ನಂತರ ಈ ಪೌಡರ್ ಅನ್ನ ಜರಡಿ ಹಿಡಿದು ಚಿಕ್ಕ ಚಿಕ್ಕ ಕಲ್ಲುಗಳನ್ನ ತೆಗೆದು ಹಾಕ್ತಾರೆ. ನೆಕ್ಸ್ಟ್ ಈ ಪೌಡರ್ ಅನ್ನ ಬೇರೆ ಮಷೀನ್ ಅಲ್ಲಿ ಹಾಕಿ ಅದರಲ್ಲಿ ಫ್ರೇಗ್ರೆನ್ಸ್ ಹಾಗೂ ಇನ್ನಿತರೆ ಕೆಮಿಕಲ್ಸ್ ಅನ್ನ ಮಿಕ್ಸ್ ಮಾಡ್ತಾರೆ. ಕೊನೆಗೆ ಈ ರೀತಿ ರೆಡಿಯಾದ ಪೌಡರ್ ಅನ್ನ ಈ ಆಟೋಮೆಟಿಕ್ ಮಷೀನ್ ನ ಮೂಲಕ ಪ್ಯಾಕ್ ಮಾಡಿ ಮಾರ್ಕೆಟ್ ಗೆ ಕಳಿಸ್ತಾರೆ. ನಂಬರ್ 5, ಲಿಪ್ಸ್ಟಿಕ್ ಮೇಕಿಂಗ್. ನಿಮ್ಗೆ ಗೊತ್ತಾ, ಒಬ್ಬ ಮಹಿಳೆ ಆವರೇಜ್ ಆಗಿ ಒಂದು ದಿನದಲ್ಲಿ 24 ಮಿಲಿಗ್ರಾಮ್ ಅಷ್ಟು ಲಿಪ್ಸ್ಟಿಕ್ ಅನ್ನ ತಿಂತಾರೆ. ಅದೇ ಡೈಲಿ ಲಿಪ್ಸ್ಟಿಕ್ ಅನ್ನ ಬಳಸೋರು ಮೊದಲಿಗೆ ಲಿಪ್ಸ್ಟಿಕ್ ಅನ್ನ ತಯಾರಿಸಲು ಒಂದು ಕಂಟೈನರ್ ನಲ್ಲಿ ಆಯಿಲ್, ವ್ಯಾಕ್ಸ್, ಆಲ್ಕೋಹಾಲ್ ಮತ್ತು ಕಲರ್ ಅನ್ನ ಹಾಕಿ ಜೊತೆಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅನ್ನ ಕೂಡ ಹಾಕ್ತಾರೆ. ಪ್ರತಿಯೊಂದು ಕಂಪನಿಗೆ ಅದರದೇ ಆದ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇರುತ್ತೆ. ಅದು ಪಬ್ಲಿಕ್ ಗೆ ಯಾವುದೇ ಕಾರಣಕ್ಕೂ ಶೇರ್ ಮಾಡೋದಿಲ್ಲ. ಆಮೇಲೆ ಅವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಆ ಮಿಕ್ಸ್ಚರ್ ಅನ್ನ ಈ ಮಷೀನ್ ಅಲ್ಲಿ ಹಾಕ್ತಾರೆ. ಈ ಮಷೀನ್ ಆ ಮಿಕ್ಸ್ಚರ್ ಅನ್ನ ಪೇಸ್ಟ್ ರೂಪಕ್ಕೆ ಬದಲಾಯಿಸುತ್ತೆ. ಆಮೇಲೆ ಆ ಪೇಸ್ಟ್ ಅನ್ನ ಆಯಿಲ್ ನಲ್ಲಿ ಬಿಸಿ ಮಾಡಿ ಮತ್ತೆ ಲಿಕ್ವಿಡ್ ಆಗಿ ಮಾಡ್ತಾರೆ. ಇದರಿಂದ ಲಿಪ್ಸ್ಟಿಕ್ ತುಂಬಾನೇ ಮೃದುವಾಗುತ್ತೆ. ಫೈನಲಿ ಆ ಲಿಕ್ವಿಡ್ ಅನ್ನ ಚಿಕ್ಕ ಚಿಕ್ಕ ಡಬ್ಬಿಗಳಲ್ಲಿ ತುಂಬಿಸ್ತಾರೆ. ಸ್ವಲ್ಪ ಹೊತ್ತಲ್ಲೇ ಆ ಲಿಕ್ವಿಡ್ ಗಟ್ಟಿಯಾಗುತ್ತೆ. ಈ ರೀತಿಯಲ್ಲಿ ಲಿಪ್ಸ್ಟಿಕ್ ತಯಾರಾಗುತ್ತೆ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.